ಹಾಯ್ ಹಲೋ ನಮಸ್ಕಾರ. ಇದು ಇಗ್ಲೂರು ಡ್ಯಾಮಿಂದ ಬರ್ತಕ್ಕಂಥ ಕಣ್ವ ಚಾನಲ್ ರೋಡ್. ಈ ಚಾನಲ್ ರೋಡ್ಗೆ ಹೊಂದ್ಕೊಂಡಂಥ ಜಾಗ 1.5 ಎಕರೆ ಜಾಗ. ಬೌಂಡ್ರಿ ಇಲ್ಲಿಂದ ಶುರುವಾಗುತ್ತೆ. ಈಗ ಹೋದದ್ದು ಈಗ ನಾನು ಬೆರಳಿಗೆ ತೋರಿಸ್ತಾ ಇದ್ದೀನಿ, ಹಾಗೆ ಇದಾಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ. ವಾಸ್ತು ಪ್ರಕಾರ ನೋಡೋದಾದರೆ ಕುಬೇರನ ಮೂಲೆ ಎಕ್ಸ್ಟೆಂಡ್ ಆಗುತ್ತೆ, ಸ್ಕ್ವೇಯರ್ ಆಗಿ ಬರುತ್ತೆ ಬೌಂಡ್ರಿ. ಕ್ಲಿಯರ್ ಟೈಟ್ಲು, ಜನರಲ್ ಪ್ರಾಪರ್ಟಿ. ತೆಂಗಿನ ಸೊಸಿ ಇದೆ, ಮುಂದೆ ಹಸುವಿಗೆ ಮೇವು ಹಾಕ್ಕೊಂಡಿದ್ದಾರೆ, ಹಿಂದೆ ರೇಷ್ಮೆ ಕಡ್ಡಿ ಅಂದರೆ ಮಲ್ಬೆರಿ ಪ್ಲಾಂಟ್ಸ್ ಹಾಕ್ಕೊಂಡಿದ್ದಾರೆ. ವಾಸ್ತು ಪ್ರಕಾರ ಇದೆ. ಈಸ್ಟ್ ಫೇಸಿಂಗ್ ರೋಡ್ ನೋಡಿ, ಅಕ್ಕಪಕ್ಕ ಎಲ್ಲ ಗ್ರೀನರಿ ಇದೆ. ಇಲ್ಲಿಂದ ವಿಲೇಜು ಒಂದು 800 ಮೀಟ್ರಲ್ಲಿದೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ, ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ ಎಲ್ಲ ಬೆಂಗಳೂರು ರೋಡ್ ತಗೊಂಡು. ನೋಡಿ, ಇದು ಬೌಂಡ್ರಿ ರೋಡ್ ಫೇಸಿಂಗ್ಗೆ ನಿಮಗೆ ಒಂದು 150ರಿಂದ 200 ಅಡಿ ಅಗಲ ಸಿಗುತ್ತೆ. ನೋಡಿ, ಈ ಪಾತಿನೂ ಸೇರಿಕೊಳ್ಳುತ್ತೆ. ಇದು ಮಧ್ಯ ರಸ್ತೆ, ಜಮೀನಲ್ಲಿ ಓಡಾಡ್ಕೊಳ್ಳೋದಕ್ಕೆ ಮಾಡಕ್ಕೆ ಬಿಟ್ಕೊಂಡಿದ್ದಾರೆ. ನೋಡಿ, ಇದನ್ನು ಹೋಗುತ್ತೆ. ಇಲ್ಲಿ ಬೋರ್ವೆಲ್ ಇದೆ. ನೋಡಿ, ಫಸ್ಟು ರೋಡ್ ಫೇಸಿಂಗ್ ತೋರಿಸ್ಬಿಡ್ತೀನಿ. ನೋಡಿ, ಇಲ್ಲಿ ಡ್ಯಾಮಿಂದ ಬಂದಿರ್ತಕ್ಕಂಥ ಚಾನಲ್ ಪೈಪು ಗೇಟ್ ವಾಲ್ ಇಲ್ಲೇ ಇಕ್ಕಿದ್ದಾರೆ. ಇಲ್ಲಿ ವಾಟರ್ ಸೋರ್ಸ್ಗೂ ಏನೂ ಸಮಸ್ಯೆ ಇಲ್ಲ, ಜೊತೆಗೆ ಪ್ಯೂರ್ ರೆಡ್ ಸಾಯಿಲ್. ನೋಡಿ, ಬೌಂಡ್ರಿ ಇಲ್ಲಿವರೆಗೂ ಬರುತ್ತೆ. ಬೈಕಿಂದ ಮೇಲ್ಗಡೆ ಹೋಯ್ತು ಅಂದರೆ ಬಿಡ್ತೆ ಒಂದು 150ರಿಂದ 200 ಅಡಿ ಬರುತ್ತೆ. ಈ ಪಕ್ಕದಲ್ಲಿ ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ. ನೋಡಿ, ಝೂಮ್ ಮಾಡ್ತೀನಿ. ಬೆಂಗಳೂರು ತಗೊಂಡು ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲೆಲ್ಲ ಬೌಂಡ್ರಿ ಮಾಡ್ಕೊಂಡಿದ್ದಾರೆ, ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಬೆಂಗಳೂರು ಫಾರ್ಮ್ ಹೌಸು ಮನೆಯದು. ಪ್ಯೂರ್ ರೆಡ್ ಸಾಯಿಲ್. ನೋಡಿ, ಸಾಯಿಲ್ ಬಂದು ಪ್ಯೂರ್ ರೆಡ್. ಈಗ ಜಮೀನು ಒಳಗಡೆ ನಿಮಗೆ ವ್ಯೂ ತೋರಿಸ್ತೀನಿ, ಲ್ಯಾಂಡ್ ಹೇಗಿದೆ ಅಂತ. ಒಂದು ಬೋರ್ವೆಲ್ ಇದೆ. ಫಲ ಕೊಡ್ತಾ ಇರ್ತಕ್ಕಂಥ ತೆಂಗಿನ ಮರ ಒಂದು 6-7 ತೆಂಗಿನ ಮರ ಬರುತ್ತೆ. ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ಮಾಡಿಸಿದಂಥ ಜಾಗ. ಬ್ಯಾಂಗ್ಳೂರು ಮೈಸೂರು ಹೈವೇಯಿಂದ 10 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಇದು ಜಮೀನಿನಲ್ಲಿ ಒಳಗಡೆ ಓಡಾಡೋದಕ್ಕೆ ಬಿಟ್ಕೊಂಡಿರ್ತಕ್ಕಂಥ ಜಾಗ. ಮಲ್ಬೆರಿ ಪ್ಲಾಂಟ್ಸ್ ಹಾಕ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಬೋರು ರನ್ನಿಂಗ್ ಹೋಗ್ತಾ ಇದೆ, ನೀರು ಫಲ ಕೊಡ್ತಾ ಇರ್ತಕ್ಕಂಥ ತೆಂಗಿನ ಮರ ಇದೆ. ಜೊತೆಗೆ ಹೊಸದಾಗಿ ತೆಂಗಿನ ಸೊಸಿ ಹಾಕಿದ್ದಾರೆ. ಫಾರ್ ಗುಂಟೆ 2 ಲಕ್ಷ ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ಲು. ಕ್ಲಿಯರ್ ಟೈಟ್ಲು, ಜನರಲ್ ಪ್ರಾಪರ್ಟಿ, ಅರ್ಜೆಂಟು ಸೇಲ್ಗೆ ಇರ್ತಕ್ಕಂಥ ಜಾಗ. ನೋಡಿ, ಬೋರ್ ಇದೆ, ಎಲೆಕ್ಟ್ರಿಕಲ್ ಇದಿದೆ. ಸಾಯಿಲು ಪ್ಯೂರ್ ರೆಡ್ ಸಾಯಿಲು. ಇಲ್ಲಿ ಕುತ್ಕೊಂಡ್ರೆ ಬೌಂಡ್ರಿ ಇನ್ನೂ ಒಂದಷ್ಟು ಬೌಂಡ್ರಿ ಮಾಡ್ಕೊಳ್ಬೋದು. ಹೀಗೆ ಬರುತ್ತೆ. ಈ ಪಾತಿನೂ ಸೇರಿಕೊಳ್ಳುತ್ತೆ. ಅಲ್ಲಿ ಹೇಳ್ದಂಗೆ ಕುಬೇರನ ಮೂಲೆ ಎಕ್ಸ್ಟೆಂಡ್ ಆಗಿದೆ. ನೋಡಿ, ಇದು ಇಲ್ಲಿ ರೇಷ್ಮೆ ಕಡ್ಡಿ ಹಾಕಿ ಮಲ್ಬೆರಿ ಪ್ಲಾಂಟ್ಸ್ ಇಲ್ಲಿ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ನೀರು ಬೀಳ್ತಾ ಇದೆ. ನೀರು ಆನ್ ಮಾಡ್ತೀನಿ ಒಂದು ರೌಂಡು. ನೋಡಿ, ಈ ಪಾತಿ ಎಲ್ಲ ಸೇರಿಕೊಳ್ಳುತ್ತೆ. ಇದು ದಿಬ್ಬವರೆಗೂ ಬರುತ್ತೆ. ಎಲ್ಲ ತೆಂಗಿನ ಸೊಸಿ ಇದೆ, ಸ್ಕ್ವೇಯರ್ ಆಗಿದೆ. ವಾಸ್ತು ಪ್ರಕಾರ ಇದೆ. ಈಸ್ಟ್ ಫೇಸ್ಗೆ ರೋಡ್ ಬರುತ್ತೆ. ಕುಬೇರನ ಮೂಲೆ ಬೆಳೆದಿದೆ, ದೇವ್ ಮೂಲೆಯೂ ಎಕ್ಸ್ಟೆಂಡ್ ಆಗಿದೆ, ಅಗ್ನಿ ಮೂಲೆ ಕಟ್ಟಾಗಿದೆ. ಎಲ್ಲ ಒಂದು 2.5-3 ವರ್ಷದ ತೆಂಗಿನ ಗಿಡಗಳು.
ನೀರು ಆನ್ ಮಾಡ್ತೀನಿ ಈಗ. ನೋಡಿ ಒಳ್ಳೆ ನೀರಿದೆ ಲ್ಯಾಂಡಲ್ಲಿ. ತುಂಬ ಸ್ವಲ್ಪ ಆನ್ ಮಾಡಿದ್ದೀನಿ, ಇಟ್ಕೊಂಡು ಹೋಗ್ತಾ ಇದೆ. ಹೆವಿ ನೀರಿದೆ, ವಾಟರ್ ಸೋರ್ಸ್ ಏನು ಪ್ರಾಬ್ಲಮ್ ಇಲ್ಲ. ಸ್ಕ್ವೇರ್ ಬೌಂಡ್ರಿ. ಆಸಕ್ತರು ಸಂಪರ್ಕಿಸಿ. ಸಾಯಿಬಾಬಾ ಪ್ರಾಪರ್ಟೀಸ್ ಚನ್ನಪಟ್ಟಣ. ಆಗಲೇ ಹೇಳ್ದಂಗೆ 1 ಗುಂಟೆ 2 ಲಕ್ಷ ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ಲು. ಡೈರೆಕ್ಟು ರಿಜಿಸ್ಟ್ರಿಗೆ ರೆಡಿ ಇರ್ತಕ್ಕಂಥ ಜಾಗ. ಅಕ್ಕಪಕ್ಕ ಎಲ್ಲ ತೋಟ ಇದೆ. ವಿಲೇಜ್ ಇಲ್ಲಿಂದ ಒಂದು 800 ಮೀಟ್ರಲ್ಲಿದೆ. ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ 7 ಮಾಡಿಸಿದಂಥ ಜಾಗ. ಸಿಂಗಲ್ ಓನರ್, ಜನರಲ್ ಪ್ರಾಪರ್ಟಿ.